ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ದುಬಾರಿ ನಾಳೆಯಿಂದ ಎಲ್ಲವೂ ಕೂಡ ದುಬಾರಿ. ನಾಳೆಯಿಂದ ಶುರುವಾಗಲಿದೆ ಕಾಸ್ಟ್ಲಿ ದುನಿಯಾ. 2026-27ನೇ ಆರ್ಥಿಕ ವರ್ಷ ಏಪ್ರಿಲ್ 1ರಿಂದ ಆರಂಭ ಆಗುತ್ತೆ. ಹೊಸ ಆರ್ಥಿಕ ವರ್ಷಕ್ಕೆ ಹೊಸ ನಿಯಮಗಳು, ಹೊಸ ದರಗಳು ನಿಗದಿಯಾಗ್ತವೆ. ಹೊಸ ಆರ್ಥಿಕ ವರ್ಷಕ್ಕೆ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಬೀಳೋದು ಪಕ್ಕ. ಯಾವುದೆಲ್ಲ ನಾಳೆಯಿಂದ ದುಬಾರಿ ಆಗಲಿದೆ ಗೊತ್ತಾ? ಹಾಗಾದ್ರೆ ಗ್ಯಾರಂಟಿ ನ್ಯೂಸ್ನಲ್ಲಿ ದುಬಾರಿ ದುನಿಯಾ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೇವೆ. ಹೊಸ ಆರ್ಥಿಕ ವರ್ಷ ಹಾಗಾದ್ರೆ ಯಾವುದೆಲ್ಲ ನಾಳೆಯಿಂದ ದುಬಾರಿ ಆಗುತ್ತೆ? ಗ್ಯಾರಂಟಿ ನ್ಯೂಸ್ನಲ್ಲಿ ದುಬಾರಿ ದುನಿಯಾ ಬಗ್ಗೆ ಕಂಪ್ಲೀಟ್ ಮಾಹಿತಿ. ವಾರ್ಷಿಕ ಫಾಸ್ಟ್ಯಾಗ್ ದರದಲ್ಲಿ ಏರಿಕೆಯಾಗುತ್ತೆ. 3,000 ರೂಪಾಯಿ ಇದ್ದಂಥ ವಾರ್ಷಿಕ ಫಾಸ್ಟ್ಯಾಗ್ ಈಗ 3,075 ರೂಪಾಯಿಗೆ ಹೆಚ್ಚಳ ಆಗುತ್ತೆ. ಅಂದರೆ 75 ರೂಪಾಯಿ ಜಾಸ್ತಿ. ವಾರ್ಷಿಕ ಫಾಸ್ಟ್ಯಾಗ್ 75 ರೂಪಾಯಿ ಜಾಸ್ತಿ, 3,075 ರೂಪಾಯಿ ಆಗುತ್ತೆ. ಇನ್ನು ಟೋಲ್ ಪ್ಲಾಜಾಗಳ ದರದಲ್ಲೂ ಕೂಡ ಏರಿಕೆಯಾಗಲಿದೆ. ಹಾಲಿ ಇರುವ ಟೋಲ್ಗೆ 2% 5% ಹೆಚ್ಚಳ ಮಾಡಲಾಗುತ್ತೆ. ಟೋಲ್ಗಳಲ್ಲಿ ನಗದು ಪಾವತಿ ಸ್ಥಗಿತ ಆಗುತ್ತೆ. ಕಾವೇರಿ ನೀರಿನ ದರದಲ್ಲೂ ಕೂಡ 3% ಹೆಚ್ಚಳ ಆಗುತ್ತೆ. ರೆಸ್ಟೋರೆಂಟ್ಗಳಲ್ಲಿ 1 ಲಕ್ಷ ಮೇಲ್ಪಟ್ಟ ಬಿಲ್ಗೆ ಪ್ಯಾನ್ ಕಡ್ಡಾಯವಾಗಿ ಇರಲೇಬೇಕು. ರೈಲು ಹೊರಡುವ 8 ಗಂಟೆ ಮೊದಲು ಟಿಕೆಟ್ ರದ್ದುಪಡಿಸಿದ್ರೆ ನೋ ರೀಫಂಡ್. ಇದು ಕೂಡ ಬದಲಾವಣೆ. ಈಗ ನಾವು ಬುಕ್ ಮಾಡಿರ್ತೀವಿ, ಬುಕ್ ಆದ ನಂತರ ನಾವು ಹೋಗೋದು ಕ್ಯಾನ್ಸಲ್ ಆಗಿರುತ್ತೆ. ನಾವು ಏನಾದರೂ ಹೊರಡುವ 8 ಗಂಟೆ ಮೊದಲು ಟಿಕೆಟ್ ಏನಾದ್ರು ರದ್ದು ಮಾಡಿಬಿಟ್ರೆ ರೀಫಂಡ್ ಆಗಲ್ಲ, ನಿಮ್ಗೆ ಹಣ ವಾಪಸ್ ಬರಲ್ಲ. ಮುಂಚೆ ಆದರೆ ಬರ್ತಾ ಇತ್ತು. ದುಬಾರಿ ವಾಹನಗಳ ಬೆಲೆಯಲ್ಲೂ ಭಾರಿ ಏರಿಕೆಯಾಗುತ್ತೆ. 5 ಲಕ್ಷ ಮೇಲ್ಪಟ್ಟ ದ್ವಿಚಕ್ರ ವಾಹನ ಖರೀದಿಗೆ ಪ್ಯಾನ್ ಕಡ್ಡಾಯವಾಗಿ ಬೇಕು. ನೋಡಿ ಯಾವುದೆಲ್ಲ ದುಬಾರಿ ಅನ್ನೋದ್ರ ಬಗ್ಗೆ ಗಮನಿಸ್ತಾ ಇದ್ದೀವಿ. ನೀರಿನ ದರ 3% ಏರಿಕೆಯಾಗುತ್ತೆ. ವಿದ್ಯುತ್ ದರವು ಹೆಚ್ಚಳ ಆಗುತ್ತೆ. ಟೋಲ್ ದರದಲ್ಲಿ ಏರಿಕೆಯಾಗುತ್ತೆ. ವಾರ್ಷಿಕ ಫಾಸ್ಟ್ಯಾಗ್ ದರ ಹೆಚ್ಚಳ ಆಗುತ್ತೆ. ಕಾರುಗಳ ಖರೀದಿ ಕೂಡ ದುಬಾರಿ ಆಗುತ್ತೆ. ಅಂದರೆ ನಿಜಕ್ಕೂ ಕೂಡ ಭಾಳ ಕಷ್ಟ ಇನ್ನು ಮುಂದೆ ಅನ್ನೋದು ಒಂದೊಂದಂತೂ ಸ್ಪಷ್ಟತೆ ಸಿಗ್ತಾ ಇದೆ. ಯಾಕೆ ಅಂತ ಅಂದರೆ ಈಗ ಈ ರೀತಿಯಾದಂಥ ಅಂದರೆ ಈಗಾಗಲೇ ಸಾಕಷ್ಟು ಸಂಕಷ್ಟದಲ್ಲಿ ಇಡೀ ಜನ ಇದ್ದಾರೆ. ಯಾಕೆ ಅಂತ ಅಂದರೆ ಪ್ರತಿನಿತ್ಯ ಒಂದಲ್ಲ ಒಂದು ವಸ್ತುವಿನ ಬೆಲೆ ಏರಿಕೆ ಆಗ್ತಾನೇ ಇದೆ. ಇದೆಲ್ಲದರ ನಡುವೆ ಈಗ ಭಾಳಷ್ಟು ಜನ ಕಾರನ್ನು ಕೊಂಡ್ಕೊಳ್ಬೇಕು ಈ ವರ್ಷ ಅಂತ ಅಂದ್ಕೊಳ್ತಾ ಇರ್ತಾರೆ. ನೋಡಿದರೆ ಈಗ ಕಾರಿನ ದರವೂ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ನೋಡಿ ಕಾರುಗಳ ಖರೀದಿ, ಮೊದಲೇ ಕಾರುಗಳು 10 ಲಕ್ಷ 20 ಲಕ್ಷ ಅನ್ನೋ ಥರ ಇದ್ದಾವೆ. ಇದೆಲ್ಲದರ ನಡುವೆ ಈಗ ಮತ್ತೆ ದರ ಜಾಸ್ತಿ. ಇನ್ನು ನೀರಿನ ದರ 3% ಏರಿಕೆ ಆಗುತ್ತೆ. ವಿದ್ಯುತ್ ದರವೂ ಕೂಡ ಹೆಚ್ಚಳ ಆಗುತ್ತೆ.